ಇದನ್ನ ಟಾಪಿಕ್ ನ ಡಿಬೇಟ್ ಮಾಡಿ ಇದ್ರ ಬಗ್ಗೆ ಬೇರೆ ತಗೊಳ್ಳಿ. ರಾಜಕೀಯ ವ್ಯಕ್ತಿಗಳ ಧ್ವನಿ ಎತ್ತಿ ಸರ್ಕಾರದಲ್ಲಿ ನಾವು ವೋಟ್ ಹಾಕಿದ್ರೇನೆ ರಾಜಕೀಯ. ಒಬ್ಬ ಮಿನಿಸ್ಟರ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗೋದು ಪ್ರತಿಯೊಬ್ಬರು ಕೋಟ್ಯಾಂತರ ರೂಪಾಯಿ ನುಗ್ತಾ ಇದಾರೆ. ಅದ್ರ ಬಗ್ಗೆ ಯಾರು ಕೇಳೋರಿಲ್ಲ. ಈಗ ಅಣ್ಣವ್ರದ್ದು ಕೊಡುಗೆ ಸಿಕ್ಕಾಪಟ್ಟೆ ಇದೆ ಚಂದ್ರಶೇಖರದಲ್ಲಿ. ಅದಕ್ಕೆ ನಾವು ಇಡೀ ರಾಜಕೀಯ ವ್ಯವಸ್ಥೆಗೆ ಪರ್ಯಾಯ ಕೊಡಬೇಕು ಅಂತ ದೊಡ್ಡ ಮಟ್ಟದ ಚಳುವಳಿ. ಅಲ್ಲ, ನೀವು ಇದನ್ನ ಯಾಕೆ ಎತ್ಕೊಂಡಿದ್ದೀರಿ? ರಾಜ್ಕುಮಾರ್ ಅವ್ರು ಕೊಟ್ಟಿದ್ದು ತಪ್ಪು ಅಂತ ಯಾಕೆ ಹೇಳ್ತೀರಿ? ತಪ್ಪಿಲ್ವಾ? ಅಯ್ಯೋ, ಅವ್ರು ಕೊಟ್ಟಿರೋ ಸರಿನಾ? ಒಂದ್ ಹೇಳ್ತೀನಿ, ಈಗ ನಾನು ಕೇಳೋ ಉತ್ತರ ಕೊಡ್ತೀನಿ. ಒಂದಕ್ಕೆ ಉತ್ತರ ಕೊಡ್ತೀನಿ. ಈಗ ಅವ್ರು ಕೊಟ್ಟಿರೋ ಸರಿನಾ ತಪ್ಪಾ? ನಾವು ಉತ್ತರ ಕೊಡ್ತೀವಿ. ನಮಗೆ ಕರ್ನಾಟಕದಲ್ಲಿ ಸಿನಿಮಾ ರಂಗದಲ್ಲಿ ಮತ್ತೆ ಸಿನಿಮಾ ರಂಗದ ಹೊರಗಡೆ ಎಲ್ರಿಗೂ 2.5 ಕೊಡಕ್ಕಾಗದೆ ಇದ್ರೆ ಯಾರಿಗೂ ಅಹಿಂಸಾ ಇದಕ್ಕೆ ಒಬ್ಬ ಅಧ್ಯಕ್ಷರಾಗಿದ್ದಾರೆ. ಕುವೆಂಪು ಯಾರು ಕೊಡಬೇಡಿ ಅಂತ ಕೇಳಿ ಕೇಳಿ ಕೌಂಟರ್ ಕೊಡ್ರಿ ಅಂತ ನಾವು ಬರ್ತೀವಿ ನಿಮ್ ಜೊತೆ. ನಾವು ಬರ್ತೀವಿ. ಈಗ ಇದಕ್ಕೆ 2 ಮಾತಲ್ಲಿ ಬಗೆಹರಿಸಬಹುದು. ನಿಮ್ಗೆ ಇಲ್ಲ, ಈಗ ನಾನು 2 ವಿಷಯದಲ್ಲಿ ಬಗೆಹರಿಸೋಣ. ನಾವು ಜಾಸ್ತಿ ಓದ್ಬೇಡ, ನೀವು ಜಾಸ್ತಿ ಓದ್ಬೇಡ. ಏನಿಲ್ಲ ಬಿಡಿ, ಅಕ್ಕ ಅವ್ರ ಕೋಪ ಅಂತ ಆತಂಕ. ಮಗು ಇದೆಯಲ್ಲ, ಇಲ್ಲ ಊರಿಂದ ಜನ ಮಗು ಚಿಕ್ಕ ಆಯ್ತು. ನಾವು ನಿಮ್ಮನ್ನ ನೋಡಿ, ನಾನು ಈಗಲೂ ಹೇಳ್ತೀನಿ, ನೀವು ನಮ್ಮ ಸ್ನೇಹಿತರು, ನಾವು ಪ್ರೀತಿಯಿಂದಾನೇ ಹೇಳ್ತಾ ಇದ್ದೀವಿ. ನೀವೇನು ಗೊತ್ತಾ, ತಪ್ಪನ್ನ ಅರ್ಥ. ನಾನು ಕೇಳ್ತಾ ಇರೋದು 2 ಪ್ರಶ್ನೆ. ರಾಜ್ಕುಮಾರ್ ಅಪ್ಪಾಜಿ ಅವ್ರಿಗೆ ಕೊಟ್ಟಿರೋ ಸರಿ ಅಂತೀರಾ, ತಪ್ಪು ಅಂತೀರಾ? ಇವಾಗ ಆಗಿದ್ದಾಗಿದೆ, ನಾವು ಅದನ್ನ ಯೋಚನೆ ಮಾಡಿ ಚರ್ಚೆ ಆಗಕ್ಕೆ ನಾವು ಆಗಿದೆ ಅಲ್ಲ. ನಾನು ಕೇಳ್ತಾ ಇರೋದು 2 ಕ್ವಶನ್, ಒಂದು ಉತ್ತರ ಕೊಡಿ. ನೀವು ತಪ್ಪು ಇಲ್ಲ ಸರಿ ಅಂತ. ತಪ್ಪು ಅಂದ್ರೆ ನಾವು ವಿರೋಧ ಮಾಡ್ತೀವಿ, ಸರಿ ಅಂತ ಅಂದ್ರೆ ನಾವು ಅದನ್ನ ಈಗ ಬಂದಿರೋದು ಕಮಿಷನ್ ಅಂತ ಕಾರಣ ಏನು ಅಂತಂದ್ರೆ, ನೀವು ಪರಿಚಯ ಇರೋದ್ರಿಂದ ನಮ್ಮ ಶಿವಕುಮಾರ್ ನಾಯ್ಕ ಹೇಳಿದ್ರು, ನಮ್ಮ ಆತ್ಮೀಯರು ಯೋಗೇಣ ಫಸ್ಟ್ ಹೋಗಿ ಮಾತಾಡೋಣ ಅಂತ. ಆತ್ಮೀಯರಲ್ಲ, ಇಬ್ರು ಡ್ಯಾನ್ಸ್ ಆಡೋದು. ಆ ಕಾರಣಕ್ಕೋಸ್ಕರನೇ ಸಾವಿರಾರು ಜನ ನಾವು ಹೇಳ್ತಾ ಇದ್ದೀವಿ. ನಮ್ಮ ಮೇಲೆ ಪ್ರೀತಿ ಅಣ್ಣವ್ರ ಮೇಲೆ, ಅಣ್ಣವ್ರ ಅಭಿಮಾನಿಗಳ ಮೇಲೆ ಪ್ರೀತಿ ಗೌರವ ಅದನ್ನ ಡಿಲೀಟ್ ಮಾಡಿ ಅಣ್ಣವ್ರ ಅಭಿಮಾನಿಗಳು ಹೇಳ್ಬಿಡಿ. ನಾವು ತುಂಬಾ ಊರೂರಿಂದ ಇಡೀ ಕರ್ನಾಟಕ ಇವಾಗ ನೋಡಿ ಸ್ನೇಹಿತರೆ, ರಾಜ್ಕುಮಾರ್ ಸಂಘದ ಕಟ್ಟಿರೋರು ಮಾತ್ರ ರಾಜ್ಕುಮಾರ್ ಅವರ ಅಭಿಮಾನಿ ಅಲ್ಲ. ನಾವೆಲ್ಲರೂ ಕೂಡ ನಮ್ಮ ರೀತಿ ರಾಜ್ಕುಮಾರ್ ಅಭಿಮಾನಿಗಳು. ನಾನು ಅಮೆರಿಕದ ಹುಟ್ಟು ಬೆಳೆದಿದ್ದನ್ನು ಕೂಡ ಅವರ ಏಕಪಾತ್ರೆ ಅಭಿನಯಗಳನ್ನ, ಬಬ್ರುವಾಹನ ಆಗಿರ್ಬೋದು, ಭಕ್ತ ಪ್ರಹ್ಲಾದ ಆಗಿರ್ಬೋದು, ಅದನ್ನೆಲ್ಲ ಶಿವರಾಮ್ ಕಾರಂತರ ಮುಂದೆ, ಅನೇಕರ ಮುಂದೆ ರಾಜ್ಯ ಮಟ್ಟದಲ್ಲಿ ಅಮೆರಿಕದಲ್ಲಿ ಪ್ರಸಾರ ಮಾಡ್ಕೊಂಡು ಇಲ್ಲೂ ಕೂಡ ಚಿತ್ರರಂಗಕ್ಕೆ ಸೇರಕ್ಕೆ ಕರ್ನಾಟಕಕ್ಕೆ ವಾಪಸ್ ಬರೋದು ರಾಜ್ಕುಮಾರ್ ಅವರು ಮಾಡಿರೋ ಸಿನಿಮಾಗಳು ನೋಡಿ ನನಗೆ ಸ್ಫೂರ್ತಿ ಆಗಿರೋದು ಬಹಳ ಮುಖ್ಯವಾದ ಕಾರಣ. ಆದರೆ ನಾನು ಒಂದು ಹೇಳ್ತೀನಿ, ನಮಗೆ ರಾಜ್ಕುಮಾರ್ ಅವರು ಒಬ್ಬರೇ ನಮ್ಮ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿರೋನು ನಾನು ನಂಬ್ತೀನಿ. ನಮಗೆ ಬಹಳ ಜನ ನಮ್ಮ ರಾಜ್ಯದವರು ಕೊಡುಗೆ ತಪ್ಪಾಗುತ್ತೆ. ಬೇರೆಯವ್ರಿಗೆ ಹೋರಾಟ ಬೇಕು ಅಂತೀರಾ ಹೇಳಿ, ನಾವು ಕೇಳ್ತೀವಿ ನಿಮ್ ಜೊತೆ. ಆದ್ರೆ ನಾವು ಮುಂದೆ ಮಾತಾಡ್ತಾ ಇರೋದು ಅದ್ರ ಬಗ್ಗೆ ಅಷ್ಟೇ. ನಾವು ನಮ್ಮ ಕರ್ನಾಟಕದ ಎಲ್ಲರೂ ಕೊಡುಗೆ ಕೊಟ್ಟಿರೋ ನಮ್ಮವರೇ ನಾಯಕರೇ. ಅಲ್ಲ, ಅದು ಬಿಡಿ, ನಾನು ಬೇರೆಯವ್ರ ಬಗ್ಗೆ ನಾವು ಮಾತಾಡಿ. ನೀವು ಕೊಟ್ಟಿರೋರು ಹೌದು, ಕುವೆಂಪು ಅವ್ರು ಕೊಟ್ಟಾರ ಒಪ್ಕೊಂತೀನಿ. ಎಲ್ಲರೂ ನಮ್ಮ ಹೇಳ್ತಾ ಇದ್ನಲ್ಲ, ಕುವೆಂಪು ಅವ್ರಿಗೆ ನೀವು 2.5 ಎಕರೆ ಅಲ್ಲ 5 ಎಕರೆ ಕೇಳಿ, ನಾವು ನಿಮ್ಗೆ ಕರ್ನಾಟಕದ ಆಸ್ತಿ ಅವ್ರೆಲ್ಲ. ನೀವು ತಂದಿಗ್ತಾ ಇದ್ದೀರಿ, ಗಲಾಟೆ ಆಗ್ತಾ ಇದ್ದೀರಿ. ಈಗ ನಾವು ಮಾಡೋಣ ಅದನ್ನ. ಬನ್ನಿ, ಮುಂದಿನ ವರ್ಷ ಬರೋ ಪ್ರಶ್ನೆ ಈಗ ಪ್ರೀತಿ ಡಿಲೀಟ್ ಮಾಡೋದಿಲ್ಲ. ನೀವು ಈ ರೀತಿ ಮಾಡಿದ್ರೆ ತಮ್ಮ ಆಯ್ತು, ನಾನು ನಿಧಾನಕ್ಕೆ ಮಾತಾಡ್ತೀನಿ. ನಾವು ಹೇಳುವಂಥದ್ದು ಇಷ್ಟೇ.
ಈಗ ನೀವು ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಿರೋದಕ್ಕೆ ವಿಷಾದನೀಯ ವ್ಯಕ್ತಪಡಿಸಿ ಬೇರೆಯವ್ರ ಬಗ್ಗೆ ನಾವು ಬೇರೆ ನೋಡ್ರಿ, ನಾನು ಅಂಬೇಡ್ಕರ್ ವಾದಿ, ಕುವೆಂಪು ವಾದಿ, ಬಸವಣ್ಣನವಾದಿ, ಎಲ್ಲರೂ ನಂಬಬೇಕು. ಕೆಂಪೇಗೌಡರು, ಸಂಗೊಳ್ಳಿ ರಾಯಣ್ಣ ಎಲ್ಲರೂ ನಮ್ಮವರೇ. ಆದ್ರೆ ನಾನು ಕೇಳ್ತಾ ಇರೋದು ಅವ್ರ ಬಗ್ಗೆ ಯಾರನ್ನ ಮಾತಾಡಿದ್ರೆ ಅಲ್ಲೂ ಬಂದು ಫೈಟ್ ಮಾಡ್ತೀವಿ. ಕೊಟ್ಟಿರೋರಿಗೆ ಯಾರು ಬೇಡ ಅಂತ. ಆದ್ರೆ ನೀವು ರಾಜ್ಕುಮಾರ್ ಅವ್ರು ಕೊಟ್ಟಿರೋ ಸರಿನಾ ತಪ್ಪಾ ಅಂತ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಅದರಿಂದ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೇವೆ, ರಾಜ್ಕುಮಾರ್ ಅವ್ರಿಗೆ 2.5 ಎಕರೆ ಅಲ್ಲ 10 ಎಕರೆ ಕೊಡಬೇಕು ಅಂತ ನಮ್ಮ ವಾದ. ಅದನ್ನ ನೀವು ಒಪ್ಕೊಬೇಕು. ಇಲ್ಲ ನೀವು ಅವ್ರ ಬಗ್ಗೆ ಮಾತಾಡೋ ಅಂತ ಅವಶ್ಯಕತೆ ಇಲ್ಲ. ನೀವು ಹೇಳ್ತಾ ಇದ್ದೀರಿ ಪರಿಗಣನೆ ಅಲ್ಲ. ಈಗ ನೀವು ಕ್ಷಮೆನ ಆಚರಣೆ ಇಲ್ಲ, ಹಂಗಾಗೋದಿಲ್ಲ. ಇಲ್ಲ, ನೀವು ಇಲ್ಲೇ ಇರ್ಬೇಕು, ನಾವು ನಿಮ್ ಬಿಡೋದೇ ಇಲ್ಲ. ನೀವು ಹಂಗಾಗೋದೇ ಇಲ್ಲ. ಆಮೇಲೆ ನಿಮ್ಮನ್ನ ನಾವು ಯಾವುದೇ ಕರ್ನಾಟಕಕ್ಕೆ ಏನ್ ಸೇವೆ ಮಾಡಬಹುದು, ಕನ್ನಡ ಚಿತ್ರರಂಗಕ್ಕೆ ಏನ್ ಸೇವೆ ಮಾಡೋದು, ಅವಳ ಜೊತೆಗೆ ಸೇವೆ ಮಾಡೋಣ. ಅಲ್ಲಿ ಮಾಡೋಣ. ಇದಕ್ಕೆ ನೀವು ನಿಮ್ಮನ್ನ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಕ್ಷಮೆ ಕೇಳೋವರೆಗೂ ನೀವೆಲ್ಲೂ ಹೋಗೋದು ಇಲ್ಲ. ಇಲ್ಲ, ಹಂಗಾಗೋದಿಲ್ಲ. ನೀವು ಕ್ಷಮೆ ಕೇಳೋವರೆಗೂ ಯಾವುದೇ ಕಾರಣಕ್ಕೂ ನಿಮ್ಗೆ ಅವಕಾಶ ಇಲ್ಲ. ನಾವು ನಮ್ಮ ಸ್ನೇಹಿತರು ಬಿಡ್ರಿ, ನಮ್ಮ ಸ್ನೇಹಿತರು ಬಂದು ಮಾತಾಡಕ್ ಬಂದಿದ್ದಾರೆ. ಏನ್ ಸಮಸ್ಯೆ? ಯಾವುದೇ ಕಾರಣಕ್ಕೂ ನೀವು ಅಣ್ಣವರು ವಿಚಾರದಲ್ಲಿ ತಾವು ಮಾತಾಡಿರೋ ಅಂತ ಸರಿ ಇಲ್ಲ ಅಂತ ನಮ್ಮ ವಾದ. ಅದನ್ನ ಒಪ್ಕೊಳ್ಳೇಬೇಕು. ನಾವು ಸೌಜನ್ಯದಿಂದ ಹೇಳ್ಬೇಕು, ನಾನು ಹೇಳೋಣ. ಹೇಳ್ಬಿಟ್ಟು ಡಿಲೀಟ್ ಮಾಡ್ಬಿಡಿ. ನಾವು ನೀವು ಹೇಳ್ತಲ್ವಾ ನಿಮ್ಮ ಪ್ರೀತಿ ವಿಶ್ವಾಸ. ಸರ್ ಬಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡಿರೋ ನೆನ್ನೆ ಟ್ವೀಟಿಂದ ಅನೇಕ ನಮ್ಮ ಹೋರಾಟಗಾರರು, ಜನಪರ ಹೋರಾಟಗಾರರು ಕಾಳಜಿಯಿಂದ ಕರ್ನಾಟಕಕ್ಕೆ ಹೋರಾಟ ಮಾಡ್ತಿದ್ರು. ಅವ್ರಿಗೆ ನೋವಾಗಿದೆ ಅಂದರೆ ಅದು ನನ್ನ ಉದ್ದೇಶ ಆಗಿಲ್ಲ. ಯಾರಿಗೂ ನೋವು ಮಾಡೋದು ನನ್ನ ಉದ್ದೇಶ ಆಗಿಲ್ಲ. ರಾಜ್ಕುಮಾರ್ ಅಭಿಮಾನಿಗಳು, ಅವರ ಅಭಿಮಾನಿ ಪಟ್ಟ ಕಟ್ಟಿರೋರು ಮಾತ್ರ ಅಲ್ಲ, ನಾವೆಲ್ಲರೂ ನಮ್ಮ ರೀತಿಯಲ್ಲಿ ಅಭಿಮಾನ ತೋರಿಸ್ತಾ ಇದ್ದೀವಿ, ಅದನ್ನು ಮುಂದುವರಿಸ್ತಾ ಇದ್ದೀವಿ. ಇದು ಭಾಳ ಮುಖ್ಯವಾಗಿ ನನ್ನ ಪ್ರೀತಿಯಲ್ಲಿ ಯಾವ ರಾಜ್ಕುಮಾರನ್ನ ಯಾವುದೇ ಕಾರಣಕ್ಕೂ ಅವರ ಕೊಡುಗೆಯನ್ನು ಅಳಗಳೆಯದ. ನಮ್ಮ ಉದ್ದೇಶ ಏನು ಅಂದರೆ ಸರ್ಕಾರದಿಂದ ಎಷ್ಟು ಮಟ್ಟಿಗೆ ಉತ್ತಮ ಯೋಜನೆಗಳು ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡೋಕ್ಕೆ. ಅದನ್ನು ನಾನು ಒಂದು ಟ್ವೀಟ್ ಮಾಡಿರೋನಲ್ಲ, ನಾನು 16,000 ಟ್ವೀಟ್ಗಳು ಮತ್ತು 16,000 100 ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾವೆಲ್ಲರೂ ಜೊತೆಗೆ ಸೇರಿ ನಾವು ಹೋರಾಟ ಮುಂದುವರ್ಸೋಣ. ಇದು ಯಾರಿಗೂ ನೋವು ಮಾಡೋದು ನಮ್ಮ ಉದ್ದೇಶ ಅಲ್ಲ, ಯಾರ ಭಾವನೆಗಳು ಕೆರಳಿಸೋದು ನಮ್ಮ ಉದ್ದೇಶ ಅಲ್ಲ. ನಾವೆಲ್ಲರೂ ಸೇರಿ ರಾಜ್ಕುಮಾರ್ ಅವರು ಹೇಳಿದ ಕನಸನ್ನು ಸಿನಿಮಾರಂಗನ ಅಭಿವೃದ್ಧಿ ಮಾಡೋಣ, ಉತ್ತಮ ಸಿನಿಮಾರಂಗ ಮಾಡೋಣ. ಅದೇ ರೀತಿ ರಾಜ್ಕುಮಾರ್ ಒಬ್ಬರೇ ಅಲ್ಲ, ಸಿನಿಮಾರಂಗಗಳು ಅನೇಕರು ಅವರು ಕೊಡುಗೆ ಕೊಟ್ಟಿದ್ದಾರೆ. ಸಮಾಜದ 30 ಶತಮಾನದಲ್ಲಿ ನಮ್ಮ ಭಾಳ ಚಳವಳಿ ಹೋರಾಟಗಾರರು ಮಾಡಿದ್ದಾರೆ. ಅವರೆಲ್ಲ ಕನಸು ಮುಖಾಂತರ ಅಖಂಡ ಕರ್ನಾಟಕ ಉತ್ತಮಗೊಳಿಸೋಣ. ನಾವೆಲ್ಲ ಜೊತೆಗೆ ಶೇರ್ ಮಾಡ್ತೀವಿ. ಯೋಗೇಶ್ವರ್ ಆಗಿರ್ಬೋದು, ನಮ್ಮ ನಾಯಕರಾಗಿರ್ಬೋದು, ನಮ್ಮ ಹಿಂದ ಹೋರಾಟಗಾರರಾಗಿರ್ಬೋದು, ನಮ್ಮ ಬಾಬುವರಾಗಿರ್ಬೋದು, ಎಲ್ಲರೂ ಈ ರೀತಿ ಬಂದು ನಾವು ಚರ್ಚೆ ಆಗಿದೆ. ಈ ಚರ್ಚೆಗಳು ಮುಂದುವರಿಸಿ ಅಖಂಡ ಕರ್ನಾಟಕನ ಒಂದು ಸಮಾಜದ ಕರ್ನಾಟಕನ ನಾವು ಎಲ್ಲರೂ ಸೇರಿ ಕಟ್ಟೋಣ ಒಂದು ಸಂವಿಧಾನ. ಅಲ್ಲಲ್ಲ, ಈಗ ನಿಮ್ಮ ಪ್ರಶ್ನೆಗೆ ನಿಮ್ಮ ಇದನ್ನ ಟ್ವೀಟ್ನ ನೀವು ನಾನು ಮಾಡಿರೋ ಸರಿ ಅಂತ ಹೇಳ್ತಾ ಇದ್ರೆ ಅದನ್ನು ತಪ್ಪು ಅಂತ ನಾವು ವಾದ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮದು ಎರಡು ಮಾತಿಲ್ಲ. ತಾವು ಈಗ ಮಾಡಿರೋ ಅಂಥದ್ದು 2.5 ಎಕರೆ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಪ್ರಶ್ನೆ ಮಾಡಿದ್ದೀರಿ. ಆದರೆ ಅದನ್ನು ವಿಷಾದನೀಯ ವ್ಯಕ್ತಪಡಿಸಿ ಆ ಪ್ರಶ್ನೆಯಿಂದ ನೀವು ಹೊರಗೆ ಬಂದರೆ ಮಾತ್ರ ನಾವು ಇಲ್ಲಿಂದ ಹೋಗೋವಂಥದ್ದು. ನಿಮ್ಮನ್ನು ಕೂಡ ನಾವು ಬಿಡೋದಿಲ್ಲ. ಯಾಕೆ ಅಂದರೆ ಇರೋ ಅಂಥ ಉದ್ದೇಶ ಇಷ್ಟೇ. ರಾಜ್ಕುಮಾರ್ ಅವ್ರಿಗೆ ಬರೀ 2.5 ಎಕರೆ ಅಲ್ಲ 10 ಎಕರೆ ಕೊಟ್ಟರು ಕಮ್ಮಿ. ಅವ್ರ ಹೆಸರಲ್ಲಿ ಬೇಕಾದಷ್ಟು ವಿಚಾರಗಳು ಮಾಡಬೇಕಿದೆ, ಅಂದರೆ ಅಭಿವೃದ್ಧಿಗಳು ಮಾಡಬೇಕಿದೆ, ಅವ್ರ ಹೆಸರುಗಳನ್ನ ಇಡಬೇಕಿದೆ. ಯಾಕೆ ಅಂದರೆ ಅವರು ವಿಶ್ವಕ್ಕೆ ಹೆಸರು ನಾಯಕರು, ಅಂದರೆ ವಿಶ್ವಕ್ಕೆ ಅವ್ರ ಬಗ್ಗೆ ಭಾಳಷ್ಟು ಅಪಾರ ಗೌರವ ಇದೆ. ತಾವು ಕೂಡ ಗೌರವ ವ್ಯಕ್ತಪಡಿಸಿ ತಾವೇನು ಬೇರೆಯವ್ರಿಗೆ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ. ಯಾಕೆ ಅಂದರೆ ನೀವು ಕನ್ನಡ ಅಭಿಮಾನಿಯಾಗಿದ್ದೀರಿ, ಕನ್ನಡದ ಬಗ್ಗೆ ಚಿಂತನೆಗಳಿದೆ, ಎಲ್ಲ ವಿಚಾರಗಳು ಆಮೇಲೆ ತಾರತಮ್ಯ ಇಲ್ಲದೆ ಮಾತಾಡ್ತೀರಿ, ಎಲ್ಲರ ಬಗ್ಗೆ ಅಪಾರವಾಗಿ ಗೌರವ ಇಟ್ಕೊಂಡಿದ್ದೀರಿ. ಆದರೆ ಇವತ್ತು ಯಾಕೆ ಈ ರೀತಿ ನಡ್ಕೊಂಡ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಆ ಒಂದು ಉದ್ದೇಶ ಹಾಕೊಂಡು ನಾವು ನಿಮ್ಮ ಸ್ನೇಹಿತರಾಗಿ ನಾವು ನಿಮ್ಮಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಭಾವನೆಯಿಂದ ಕೇಳ್ತಾ ಇದ್ದೀವಿ. ತಾವು ಒಂದು ಗೌರವ ಕೊಟ್ಟು ಒಂದು ವಿಷಾದನೀಯ ವ್ಯಕ್ತಪಡಿಸಿ ನಾನು ಮಾತಾಡಿರೋಂಥ ಸರಿ ಇಲ್ಲ, ತಪ್ಪಿದೆ ಅಂತ ಅದರಿಂದ ಪೋಸ್ಟ್ ಡಿಲೀಟ್ ಮಾಡಿ ಅದನ್ನ ಹಾಕಿ ಅದಕ್ಕೆ ಪ್ರಶ್ನೆ ಮಾಡಿ, ಅದಕ್ಕೆ ಜೊತೆಗೆ ಮಾಡಿ. ಅಣ್ಣವ್ರ ಹೆಸರು ದಯವಿಟ್ಟು ಅದನ್ನ ಡಿಲೀಟ್ ಮಾಡಿಬಿಡಿ. ಅದಕ್ಕೆ ನಮ್ಮ ಸ್ನೇಹಿತರೆಲ್ಲ ಮುಖಾಂತರ ಒಳ್ಳೆ ಚರ್ಚೆ ಆಗಿದೆ. ಅವರ ವಿಚಾರಗಳು ಅವ್ರು ಹೇಳಿದ್ದಾರೆ, ನಮ್ಮ ವಿಚಾರಗಳು ನಾವು ಹೇಳಿದ್ದೀವಿ. ಈ ಚರ್ಚೆಗಳ ಮುಖಾಂತರ ಪ್ರಜಾಪ್ರಭುತ್ವ ಗಟ್ಟಿಯಾಗತ್ತೆ. ಈ ಚರ್ಚೆಗಳು ನಮಗೆ ಬೇಕಿದೆ.
ನಾನು ಕೂಡ ಮುಂದಿನ ದಿನಗಳಲ್ಲಿ ಈ ರೀತಿ ಸಮಸ್ಯೆಗಳು ಆಗದೆ ನಂಗೆ ನಾನು ಖಂಡಿತ ನೋಡ್ಕೊಳ್ತೀನಿ. ಅಲ್ಲಲ್ಲ ಈಗಿಂದ ಹೇಳಿ ಏನು ಅಲ್ಲೆಲ್ಲ ಕೂತ್ ಚರ್ಚೆ ಮಾಡೋ ಅಂತದಲ್ಲ. ನಮ್ಮನ್ನ ನೀವು ನಮ್ಮ ಮಾತಿಗೆ ಗೌರವ ಕೊಳ್ಳೇಬೇಕು, ಬೆಲೆ ಕೊಳ್ಳೇಬೇಕು. ನೀವು ಇಷ್ಟೊಂದು ಹಠಮಾರಿತನ ಮಾಡಿದ್ರೆ ಹಿಂಗೆ ಹೇಳಿ ಪ್ರೀತಿ ವಿಶ್ವಾಸಕ್ಕೆ ನೀವು ಗೌರವ ಕೊಟ್ಟು ನಾವು ಬರ್ತಾ ಇದೀವಿ ಅಂದ್ರೆ ಆಮೇಲೆ ನಮ್ಮ ವಿಶ್ವಾಸ ಕೊಟ್ಟಿರೋ ನೀವು ಒಬ್ಬರೇ ಅಲ್ಲ, ನಾವು ಕೂಡ ನಮ್ಮ ರೀತಿಯಲ್ಲಿ ಕೊಟ್ಟಿದ್ದೀರಿ. ಆಯ್ತು, ಅದನ್ನ ವಿಷಾದನೆ ವ್ಯಕ್ತಪಡಿಸಿ ಯಾಕೆ ಅವ್ರನ್ನ ಪ್ರಶ್ನೆ ಮಾಡ್ತೀವಿ, ಯಾಕೆ ಹೇಳ್ತಾ ರಾಜ್ಕುಮಾರ್ ಅವ್ರು ಇಲ್ಲ, ರಾಜ್ಕುಮಾರ್ ಅವ್ರು ಇಲ್ಲ, ರಾಜ್ಕುಮಾರ್ ಅವ್ರನ್ನ ಹೇಳಿ ಯಾಕೆ ಹೇಳ್ತಾರ ಅಂತ ಬಲವಂತಕ್ಕೆ ನಾನೇನಾದ್ರು ಅದಕ್ಕೆ ನನ್ನ ರೀತಿ ನನಗೆ ಅನಿಸ್ತೇ ಇದ್ರು ವಿಷಾದ ವ್ಯಕ್ತಪಡಿಸಿದ್ರೆ ಅದು ನಿಮ್ಮ ಹೋರಾಟಕ್ಕೆ ಧಕ್ಕೆ ಬರುತ್ತೆ ಅಂತ. ಇಲ್ಲ ಇಲ್ಲ ಇಲ್ಲ, ನೀವಲ್ಲ, ನಾವು ಕೇಳ್ತಾ ಇದೀವಿ. ಒತ್ತಾಯ ಇದೆ, ತಾವು ಮಾಡಲೇಬೇಕು. ಯಾಕೆ ಅಂದ್ರೆ ತಾವು ಗೌರವಿಸಬೇಕು ರಾಜ್ಕುಮಾರ್ ಅವ್ರನ್ನ. ಯಾಕೆ ಹೇಳ್ತೀರಿ ರಾಜ್ಕುಮಾರ್ ಅವ್ರನ್ನ ಯಾಕೆ ಹೇಳ್ತಂದಿದ್ರಿ? ಯಾಕೆ ನಿಮ್ಮ ಅವಶ್ಯಕತೆ ಏನಿತ್ತು ರಾಜ್ಕುಮಾರ್ ಅವ್ರನ್ನ ಹೇಳ್ತಾರೋ ಅಂತದೇನಿದೆ ಹೇಳಿ ನೀವೇ. ಅವ್ರು ಎಲ್ಲೋ ಇದ್ದಾರೆ ಸ್ವರ್ಗದಲ್ಲಿ, ಅವ್ರನ್ನ ಯಾಕೆ ಹೇಳ್ತೀರಿ? ಬೇಡ, ಅವ್ರ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಒಳ್ಳೇದಾದ್ರೆ ಮಾಡಿ, ಇಲ್ಲ ಅವ್ರು ದೂರ ಇದ್ದಾರೆ, ಅವ್ರಿಗೊಂದು ಒಳ್ಳೇದಾಗಲಿ ಅಂತ ಬಯಸಿ ಅಂತ ನಾವು ಕೇಳ್ಕೊಂತೀವಿ. ದಯವಿಟ್ಟು ಬೇಡ, ಇದನ್ನ ಮುಂದುವರ್ಸೋದು ಬೇಡ. ಯಾಕೆ ಅಂದ್ರೆ ನಿಮ್ಗೂ ಒಂದು ಸಮಾಜದಲ್ಲಿ ಒಂದು ಬೆಳಿಬೇಕು, ನೀವು ಇನ್ನೂ ದೊಡ್ಡವ್ರು ಆಗ್ಬೇಕಿದೆ. ಯಾಕೆ ಅಂದ್ರೆ ಇನ್ನು ನೀವು ಹೋರಾಟಗಾರರಾಗಿ ಇನ್ನು ಹಲವಾರು ಹೋರಾಟ ಇರುತ್ತೆ, ನಮ್ಮಂತವ್ರು ನಿಮ್ ಜೊತೆ ಇರ್ಬೇಕಾಗುತ್ತೆ. ಇದನ್ನ ಬೆಳೆಸ್ಕೊಂಡು ಇದರಿಂದ ನಿಮ್ಗೆ ಕೆಟ್ಟದ ಹೊರತು ನೀವು ಇನ್ನು ಎಲ್ರು ನೀವು ತಗೊಳ್ಳಿ, ಎಲ್ರೂ ನೀವು ಜೊತೆಲಿ ತಗೊಂಡು ಹೋಗ್ಬೇಕು. ಯಾಕೆ ಅಂದ್ರೆ ನಿಮ್ ಬೇಡ ಅದು ಪಾಪ ಇಲ್ದೇ ಇರೋರ್ ಬಗ್ಗೆ ಯಾಕೆ ಕರ್ನಾಟಕದ ರಾಜ್ಯಗಳು ಬರ್ತಾರೆ, ಕನ್ನಡ ಪರ ಹೋರಾಟಗಾರರು ನಾನು ಅವತ್ತಿನ ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀನಿ, ರಾಜ್ಕುಮಾರ್ ಅವರ ಕೊಡುಗೆ ಬಗ್ಗೆ ನಮಗೆ ಅಪಾರ ಅಭಿಮಾನ ಇದೆ. ಈ ಟ್ವೀಟು, ಈ ಪೋಸ್ಟ್, ಈ ವಿಚಾರ ರಾಜ್ಕುಮಾರ್ ಅವರ ಕೊಡುಗೆ ಬಗ್ಗೆ ಅಲ್ಲ. ಈ ವಿಚಾರ ಸರ್ಕಾರದ ರಾಜ್ಕುಮಾರ್ ಸಾರ್ವಜನಿಕ ಸ್ವತ್ತೇ ಅದು, ಸರ್ಕಾರ ಕೊಟ್ಟಿರೋದು ಸಾರ್ವಜನಿಕ ಕರ್ನಾಟಕ ಆಸ್ತಿ ಅದು, ಕರ್ನಾಟಕ ಕೊಟ್ಟಿರೋದು. ಅಯ್ಯೋ ಒಂದ್ ನಿಮಿಷ ಕೇಳಿ. ಈಗ ನೀವು ಅವ್ರ ಜೊತೆ ಇರೋದ್ರಿಂದ ಅವ್ರ ಹತ್ರ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ, ನಿಮಗೆ ಬಂದು ಅಡ್ಡ ಬರ್ತೀರಾ. ಕರ್ನಾಟಕದಲ್ಲೆಲ್ಲ ಹೇಳ್ತೀವಿ ಕೇಳ್ರಿ. ಪಬ್ಲಿಕ್ ಆಗ್ಲಿ ಬಿಡಿ, ಇಡೀ ಕರ್ನಾಟಕ ಗೊತ್ತಾಗಿ ನಾವು ಇವ್ರ ಹತ್ರ ಫೈಟ್ ಮಾಡ್ತಾ ಇರೋದು. ಒಂದು ವಿಷಾದನೀಯ ಈಗ ಬೇರೆ ನೀವು ಏನ್ ಮಾಡ್ತೀರಿ ಅಂದ್ರೆ ನುಡಿದಂತೆ ನಾನು ನಡೆಯೋನಾಗಬೇಕು. ಏನಂಗಂದ್ರೆ ನೀವು ಅದನ್ನ ಸ್ಟ್ಯಾಂಡ್ ಇದ್ದೀರಾ? ನಾನು ಅಲ್ಲ, ಅವ್ರು ಕೊಟ್ಟಿರೋದು ತಪ್ಪು ಅಂತ ಸ್ಟ್ಯಾಂಡ್ ಇದೆಯಾ? ಅಲ್ಲಲ್ಲ, ಅವ್ರು ಕೊಟ್ಟಿರೋದು ಆಸ್ತಿ ಸರಿ ಇಲ್ಲ ಅಂತ ಸ್ಟ್ಯಾಂಡ್ ಇದೆಯಾ? ಸರಿ ಇಲ್ಲ ಅಂತ ಹೇಳಿಲ್ಲ. ನೀವು ಹೇಳಿ, ನೀವು ಸ್ಟ್ಯಾಂಡ್ ಇದ್ರೆ ಅದನ್ನ ಹೇಳಿ. ಯಾಕೆ ಯೋಚನೆ ಮಾಡಕ್ ನೀವು ಇದು ಮಾಡ್ತೀರಿ? ಅವ್ರು ಕೊಟ್ಟಿರೋದು ನೀವು ಸರಿನಾ ತಪ್ಪ ಏನ್ ಹೇಳ್ತಾ ಇದ್ದೀರಿ ಹೇಳಿ, ಅದನ್ನ ಹೇಳಿ ನೀವು. ಇಲ್ಲ ಇಲ್ಲ, ನೀವು ಮಾತಾಡ್ತಾ ಇರೋದು ನೋಡಿ ಸರ್, ನೀವು ನೋಡಿ, ಇನ್ನು ನಾನು ಹೇಳ್ತೀನಿ ಗೊತ್ತಾ, ನಿಮ್ಗೂ ಇನ್ನೂ ಅವಕಾಶಗಳು ಬೇಕು. ಸಮಾಜದಲ್ಲಿ ನಾವು ಬೆಳಿಬೇಕು. ಎಲ್ರೂ ವಿರೋಧ ಕಟ್ಕೊಂಬೇಡಿ. ಆಮೇಲೆ ಎಲ್ಲೋ ಒಂದು ಮುಜುಗರಕ್ಕೆ ಒಳಗಾಗೋದು ಬೇಡ. ನಾವು ನಿಮ್ ಪರಿಚಯ ಇರೋರು ಒಂದ್ ರೀತಿಲಿ, ನಾವು ಒಂದ್ ಪ್ರೀತಿಯಿಂದ, ಮತ್ತೆ ಇನ್ನೊಬ್ರು ಇನ್ನೊಂದ್ ರೀತಿ ಆದಾಗ ನಿಮ್ಗೂ ಅಲ್ಲಿ ಘನತೆಗಾಗ್ಲಿ ಗೌರವಕ್ಕಾಗ್ಲಿ ಇದು ನೀವು ಹೇಳ್ತಾ ಇದ್ದೀರಾ, ಪದ ಹೇಳ್ತಾ ಇದ್ದೀರಾ. ಅಣ್ಣವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಅಲ್ಲೇ ಮುಗ್ದೋಯ್ತು, ಅರ್ಧ ಸಾಲ್ವ್ ಆಗ್ಬಿಟ್ಟಿದೆ. ಇನ್ನು ಅರ್ಧ ಇರೋದೇನು ಅಂದ್ರೆ ಟ್ವಿಟರ್ ಡಿಲೀಟ್ ಮಾಡಿ ಏನ್ ಮಾಡೋ ತೀರ್ಮಾನ ಬೇರೆ ಅಭಿಮಾನಿಗಳೆಲ್ಲ ಬರ್ತಾರೆ. ಈಗ ನೋಡಿ, ನಮಗೂ ಗೊತ್ತಾಗುತ್ತೆ ಪರಿಸ್ಥಿತಿ, ಮುಂದೆ ಹೋಗಕ್ ಬಿಡೋದಿಲ್ಲ. ನೀವು ಯಾರು ನಿಲ್ಸಕ್ಕಾಗಲ್ಲ. ಅಲ್ಲ, ನಿಲ್ಸಕ್ಕಾಗಲ್ಲ ಅಂದ್ರೆ ನೋಡಿ, ನಾವು ನೋಡಿ ಆಮೇಲೆ ವರ್ತನೆ ಬೇರೆ ರೀತಿ ಆಗೋದು ಬೇಡ. ಎದುರಿಸ್ಲೇಬೇಕಾಯ್ತದೆ. ಹಂಗಲ್ರಿ, ಕನ್ನಡಕ್ಕಾಗಿ ತೊಂದರೆ ಆದಾಗ ಎದುರಿಸ್ಲೇಬೇಕಾಯ್ತದೆ. ಆಮೇಲೆ ಹಂಗ ಬೇಡ ಅಂದ್ರೆ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ ಕೇಳಿ. ಇಲ್ಲ, ಪ್ರೀತಿಯಿಂದ ಹೇಳ್ತಾ ಇದ್ದೀವಿ ಕೇಳಿ. ಅದು ಕನ್ನಡಕ್ಕೆ ತಪ್ಪು. ಈಗ ಮಾತಾಡ ಅವ್ರು ಏನು ಕನ್ನಡ ಬಗ್ಗೆ ಅವ್ರ ಅಸ್ಮಿತರಿ ಅವರು ರಾಜ್ಕುಮಾರ್ ಕನ್ನಡ ಅಂದ್ರೆ ರಾಜ್ಕುಮಾರ್ ರಾಜ್ಕುಮಾರ್ ಯಾರು? ರಾಜ್ಕುಮಾರ್ ಅಂದ್ರೆ ಯಾರು? ಅನೇಕ ಚಳುವಳಿ ಸಮಾಜ ರಾಜ್ಕುಮಾರ್ ಅಂದ್ರೆ ಯಾರು? ಕನ್ನಡ
ಕರ್ನಾಟಕ ಎಲ್ರೂ ಬೇರೆ ದೊಡ್ಡ ದೊಡ್ಡ ಇವ್ರನ್ನ ಏನೋ ಹೇಳ್ತಾ ಇಲ್ವಾ ಕುವೆಂಪು ರೀತಿ ಯಾರ್ಯಾರು ಕರ್ನಾಟಕಕ್ಕೆ ಸಾಹಿತಿಗಳು ಒಪ್ಕೊಂಡ್ಬಿಟ್ಟಿದ್ದಾರೆ. ಅಣ್ಣವ್ರು ಅಂದ್ರೆ ಅಣ್ಣವ್ರು ಬಂದ್ಮೇಲೆ ಗೋಕಾಕ್ ಚಳವಳಿಗೆ ಒಂದು ಬಲ ಬಂದಿದ್ದು. ಅರ್ಥ ಮಾಡ್ಕೊಳ್ಳಿ, ನಾವು ಕನ್ನಡಿಗರ ನೀವು ಕನ್ನಡಿಗರ ಕೊಡುಗೆ ಇರ್ಬೇಕಲ್ಲ. ಒಂದ್ ಹೇಳ್ತೀನಿ, ನಮ್ಗೆ ಪ್ರಚಾರ ಅವಶ್ಯಕತೆ ಇಲ್ಲ. ನಿಮ್ಮ ವಿಚಾರಕ್ಕೆ ನಾನು ಅಡ್ಡ ಬರ್ತೀನಿ. ಇಲ್ಲ ನಮ್ಮ ವಿಚಾರಕ್ಕೆ ಅಡ್ಡ ಬಂದಿದ್ದು ಇಲ್ಲ, ಅದು ನಾವೇ ಹಾಗೇನಿಲ್ಲ. ನಿಮ್ಮ ವಿಚಾರ, ನಿಮ್ಮ ಸ್ವಾತಂತ್ರ್ಯ, ನಿಮ್ಮ ಆಲೋಚನೆಗಳು. ನೀವು ನೋಡ್ರಿ, ಒಬ್ರ ಬಗ್ಗೆ ಸಮಾಜ ಒಂದು ಗೌರವ ಅಂತ ಇರ್ತದೆ. ಒಬ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಯೋಗ್ಯತೆ ಇರಬೇಕು. ನಾನು ಹೇಳೋದ್ ಕೇಳಿ, ಆ ಯೋಗ್ಯತೆ ಇದ್ರೆ ಮಾತ್ರ ಒಬ್ರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ. ಸರ್ಕಾರ ಮುಖ್ಯಮಂತ್ರಿಗಳೇ ಮಾತಾಡಕ್ಕಾಗೋದಿಲ್ಲ. ನೀವು ಹೇಳೋದು ಆರಿಸಿರೋ ಅಂತ ಸಾವಿರಾರು ಜನ ಮಾತಾಡಕ್ಕಾಗೋದಿಲ್ಲ. ಬೇಡ ಚೇತನ್ ಅವರೇ, ನಾವು ಒಳ್ಳೆ ರೀತಿಯಲ್ಲಿ ನಿಮ್ಗೊಂದು ಅಭಿಪ್ರಾಯದಿಂದ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ದಯವಿಟ್ಟು ವಿಷಾದನೆ ವ್ಯಕ್ತಪಡಿಸಿ ಇದರಿಂದ ಡಿಲೀಟ್ ಮಾಡಿ. ಅಣ್ಣವರ ರಾಜವಂಶಾಭಿಮಾನಿ ಕನ್ನಡಿಗರೆಲ್ಲ ಸೇರಿ ನಾವು ಹೇಳ್ತಾ ಇಲ್ವಾ, ನೀವು ನಮ್ಮ ಭಾರತ ದೇಶದ ಸಿಟಿಜನ್ನೇ ಅಲ್ಲ. ನೀವು ಕೇಳೋ ಕ್ವಶನ್ ಆಮೇಲೆ ಯಾವುದೇ ರೀತಿಯಾದಂತ ಹಕ್ಕು ಇಲ್ಲ. ಒಂದ್ ನಿಮಿಷ ಚೇತನಣ್ಣ, ನಾವು ನಿಜವಾಗ್ಲೂ ಪ್ರಚಾರದ ಉದ್ದೇಶಕ್ಕೂ ನಮ್ಮವರಲ್ಲ. ನಾವು ನಿಮ್ಮ ಆಫೀಸ್ ಒಳಗಡೆ ಬಂದು ಕೂತ್ಕೊಂಡು ಒಂದು ಸೌಹಾರ್ದತೆಯಿಂದ ಬಗೆಹರಿಸ್ಕೊಬೇಕು. ನೀವು ಇದನ್ನ ನಮ್ಮ ಒಪ್ಕೊಂತೀರಾ ಅಂದ್ರೆ ನೀವೆಲ್ಲ ಒಂದು ಮಂಡುವಾದ ಮಾಡ್ತಾ ಇದ್ದೀರಿ. ನಾವ್ ಹೇಳೋವಂಥದ್ದು ಅವ್ರ ಹೆಸರು ತೆಗೆದಿದೆ, ನೀವು ಕೇಳಿ ನೋಡ್ರಿ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಕೊಟ್ಟಂತವ್ರನ್ನ, ಮಹನೀಯರನ್ನ ನಾವು ನೆನ್ಸ್ಕೊಳ್ಳೇಬೇಕು. ಅದೇ ಒಂದು ವ್ಯಕ್ತಿತ್ವ. ಅವ್ರ ತ್ಯಾಗ ಬಲಿದಾನಗಳನ್ನ ನಾವು ಅರ್ಥ ಮಾಡ್ಕೊಬೇಕು. ಅವರು ಏನ್ ಕೊಟ್ಟಿದ್ದಾರೆ ಅವ್ರನ್ನ ನೆನ್ಸ್ಕೊಳಕ್ಕಾಗೋದು. ರಾಜ್ಕುಮಾರ್ ಅವ್ರ ತರ ಮತ್ತೊಬ್ರು ಹುಟ್ಟಕ್ಕಾಗಲ್ಲ, ಅಂಬೇಡ್ಕರ್ ಅವ್ರ ತರ ಮತ್ತೊಬ್ರು ಹುಟ್ಟಕ್ಕಾಗಲ್ಲ, ಬಸವಣ್ಣ ಅವ್ರ ತರ ಮತ್ತೊಬ್ರು ಹುಟ್ಟಕ್ಕಾಗಲ್ಲ. ನಾವು ಅವ್ರನ್ನ ಗೌರವಿಸಿಲ್ಲ ಅಂದ್ರೆ ಹೇಗೆ? ನಾವು ಮುಂದಿನ ಪೀಳಿಗೆ, ಅಲ್ಲಿ ಲಕ್ಷಾಂತರ ಜನ ಬರ್ತಾರೆ, ಅವರು ಇದ್ರ ಹತ್ರ ಪೂಜೆ ಮಾಡ್ತಾರೆ. ಎಲ್ಲರೂ ದೇವಸ್ಥಾನ, ಕೆಲವೊಂದು ದೇವಸ್ಥಾನಗಳಿಗೆ ಹೋಗೋದಿಲ್ಲ, ಕಟ್ಕೊಂಡಿದ್ದಾರೆ. ಅಲ್ಲಿ ಲಕ್ಷಾಂತರ ಜನ ಹೋಗ್ತಾರೆ. ಸರ್ಕಾರನೇ ಮಾಡಕ್ ಆಗ್ತಾ ಇರಲಿಲ್ಲ. 2.5 ಎಕರೆ ಜಾಗ ಕೊಟ್ಟಿರೋದ್ರಿಂದ 100 ಜನ ಇವಾಗ ಎಂಟ್ರಿ ಮಾಡಿ ಕೇಳಿ ಬೇಕಾರೆ, ಇಲ್ಲ ಬೇಕಾದ್ರೆ ಕೇಳಿ, ಲಿಂಕ್ ಕಳ್ಸಿಕೊಡ್ತೀನಿ ನಿಮ್ಗೆ. ಹೇಳಿದೀವಿ, ಮಾಡಿದೀವಲ್ಲ, ಇಲ್ಲ ಮಾಡ್ಕೊಡೋದಿಲ್ಲ. ಬಲವಂತ ಮಾಡಕ್ಕಾಗಲ್ಲ. ಯೋಚನೆ ಮಾಡಿ ಆಮೇಲೆ ಡಿಲೀಟ್ ಮಾಡ್ತೀನಿ ಅಂದ್ರೆ ಅದು ಯಾವ ರೀತಿ ಆಗುತ್ತೆ? ನೀವು ಯೋಚನೆ ಮಾಡ್ಬೇಕಿತ್ತು. ಯಾಕೆ ಯೋಚನೆ ಮಾಡ್ತೀರಾ ಅಂತ ನಾನು ಹೇಳ್ತಿರೋದು. ನಾವೆಲ್ಲ ಹೇಳ್ತೇವೆ, ಎಲ್ಲ ಅಭಿಮಾನಿಗಳು ಕರೆಸ್ತೀವಿ ಸರ್. ಇಲ್ಲಿ ನಾವು ಎಲ್ಲ ಕರೆಸ್ತೀವಿ, ನಾವೆಲ್ಲ ಧರಣಿ ಕೂತ್ಕೊಂತೀವಿ. ನೀವು ನಮ್ಮ ಭಾರತ ದೇಶದ ಸಿಟಿಜನ್ ಎಲ್ಲ ನಿಮ್ಮನ್ನ ಗಡಿಪಾರು ಮಾಡಿಸ್ತೀವಿ ಹೇಳ್ತಾ ಇಲ್ವಾ? ನಾವು ಉದ್ದೇಶನ ಅದೇನೆ. ಹೇಳಿಕೆ ಕೊಟ್ರೆ ಸರಿನಾ? ಸರಿ ಇದೆಯಾ? ಈಗ ಸರಿ ಇದೆ ಅಂತ ಇನ್ನೊಂದ್ಸರಿ ಹೇಳಿಕೆ ಕೊಡಿ. ಅವ್ರು ಕೊಟ್ಟಿದ್ದು ಸರಿ ಇಲ್ಲ, 10 ಜನಕ್ಕೆ ಕೊಡಿಸಿ ಹೋಗಿ. 2.5 ಎಕರೆ ಅಲ್ಲ, 5 ಎಕರೆ ಬೇರೆ ಬೇರೆ ಹೀರೋಗಳು ಹೇಳಿದ್ರಲ್ಲ, ಸುಮಾರು ನಾಯಕ ನಟರು ಅವರೆಲ್ಲ ಕೊಡಿಸಿ. ಶಂಕರ್ನಾಗ್ ಅವ್ರು ಕೊಡಿಸ್ರಿ. ಇವಾಗ ಯಾರ್ಯಾರು ಬೇರೆ ಕೊಟ್ಟಿದ್ದವ್ರಿಗೆ ಇಲ್ಲ, ಅಂಬರೀಶ್ ಅವ್ರು ಕೊಟ್ಟಿದ್ದಾರೆ, ವಿಷ್ಣುವರ್ಧನ್ ಅವ್ರು ಕೊಟ್ಟಿದ್ದಾರೆ. ಈಗ ಸುಮಾರು ಹೇಳಿದ್ರಲ್ಲ, ಅಂತವ್ರಿಗೆಲ್ಲ ಕೊಡಿಸಿ. ಅಲ್ಲ ರೀ, ನಾವು ಹೋರಾಟ ಮಾಡ್ತೀವಿ. ವಿಷ್ಣುವರ್ಧನ್ ಅವ್ರದ್ದು ಯಾಕ್ರಿ ಎತ್ಕೊಂತೀರಿ? ಅವ್ರು ಕೊಡ್ಬೇಡಿ ಅಂತ ರಾಜ್ಕುಮಾರ್ ಅವ್ರ ಅಭಿಮಾನಿಗಳು ಹೇಳಿದಾರ? ಇಲ್ಲ ಕರ್ನಾಟಕದವ್ರು ಯಾರನ್ನ ಹೇಳಿದಾರ? ಯಾರು ಕೊಟ್ಟಿಲ್ಲ? ನಾವು ಹೋರಾಟ ಮಾಡಿ ಕೇಸ್ ಹಾಕಿ, ನಾವು ಕೇಸ್ ಹಾಕಿಸ್ಕೊಂಡಿರೋದು. ವಿಷ್ಣುವರ್ಧನ್ ಅವ್ರ ಪುತ್ಥಳಿ ಮಾಗಡಿ ರೋಡ್ ಅಲ್ಲಿ ಹೊಡೆದಾಕ್ದಾಗ 1000 ಜನ ನಾವು ಹೋರಾಟ ಮಾಡಿದ್ದೀವಿ. ನಮ್ಗೆ ಅದೇ ಅವರು ನಮ್ಮ ಅಪ್ಪಾಜೇನೆ ಅಂತೀವಿ ನಾವು. ಆದ್ರೆ ಇಲ್ಲಿ ಬೇಡದಾರ ಅಂತ ವಿಚಾರ ಬೇಡ. ತಪ್ಪು ಆಗಿರೋದನ್ನ ತಪ್ಪನ್ನ ಸರಿಪಡಿಸ್ಕೊಳ್ಳಿ. ಯಾವ ವಿಚಾರ ಬಲವಂತ ಮಾಡ್ಕೊಂಡು ಬಲವಂತ ಅಲ್ರಿ, ನೀವ್ ಯಾಕ್ರಿ ಮಾತಾಡ್ತೀರಿ? ರಾಜ್ಕುಮಾರ್ ಅವ್ರ ಬಗ್ಗೆ ನಿಮ್ಗೆ ಏನಿದೆ? ನಾವು ನಿಮ್ಮ ಜಾಗದಲ್ಲಿ ನೀವು ಆಗಿದ್ರೆ ನಾವು ಹೇಳ್ತಾ ಇಲ್ವಾ, ಕಾನೂನು ಮುಖಾಂತರ ಫೈಟ್ ಮಾಡ್ತಾ ಇದ್ದೀವಿ ನಿಮ್ಮ ಹತ್ರನೇ. ಇವ್ರ ಜಾಗದಲ್ಲಿ ವಶಪಡಿಸ್ಕೊಂಡು ಬಿಟ್ಟಿದ್ದಾರೆ ಅಂತ. ನಿಮ್ಗೆ ಅದಕ್ಕೆ ಸಂಬಂಧನೇ ಇಲ್ಲ. ನಮ್ಮ ದೇಶದ ಪ್ರಜೆನೇ ಅಲ್ಲ. ನೀವು ಹೆಂಗೆ ಕೇಳ್ತೀರಾ ಅಣ್ಣವ್ರ ಬಗ್ಗೆ? ಈಗ ಅವರು ಇದು ಮಾಡ್ತಾ ಇದಾರೆ, ಸುಮ್ಮನೆ ಇಲ್ಲಿ ಸರ್ ಅಲ್ಲ, ನಿಮ್ ಇಷ್ಟ ಅದು, ನಿಮ್ಮ ಒಪಿನಿಯನ್ ನಿಮ್ಗೆ ಹುಟ್ಟಿದ್ದು, ನಾವೇನು ಹೇಳಕ್ಕಾಗೋದಿಲ್ಲ. ನೀವು ಮಾತಾಡಂಗಿದ್ರೆ ಮಾತಾಡಿ, ಇಲ್ಲ ಇಲ್ಲ ಚೇತನ್ ಅವರೇ, ನೀವು ನಮ್ ಗೌರವ ಕೊಟ್ಟಿಲ್ಲ ಅಂತ ತಪ್ಪಾಗುತ್ತೆ. ಇಲ್ಲ ಹೇಳ್ತಾ ಇದ್ದೀವಿ. ಬೆಳೆಸೋದಲ್ಲ, ಅಣ್ಣವರ ಅಭಿಮಾನಿಗಳು ಗೌರವ ಬೇಡ. ಪೊಲೀಸ್ ಅವರು ನೀವು ಟೊಮೊಟೊ ಕೇಸ್ ಬುಕ್ ಮಾಡ್ಕೊಳ್ಳಿ. ಆದ್ಮೇಲೆ ತಗೊಬೇಕು. ಅಣ್ಣವ್ರು ಅಂದ್ರೆ ಅವ್ರು ಯಾರೋ ದೇಶ ಬಿಟ್ಟು ಬಂದ್ಬಿಟ್ಟು ಅಣ್ಣವ್ರ ಬಗ್ಗೆ ಮಾತಾಡ್ತಾರೆ. ಎಷ್ಟು ಇವ್ರದ್ದು ಏನಿದೆ ಕೊಡುಗೆ? ಅರೆಸ್ಟ್ ಮಾಡಿ, ಅವ್ರನ್ನ ಅರೆಸ್ಟ್ ಮಾಡಿ. ಅದ್ರ ಮುಂದೆ ಏನ್ ಪ್ರೊಸೀಜರ್ ಅದಾದ್ರು ಮಾಡಿ. ಇಲ್ಲ ಆಗಲ್ಲ ಚೇತನ್ ಅವರೇ, ನೋಡಿ ಇದು ಸುಮ್ಮನೆ ಮುಂದುವರ್ಸೋದು ಬೇಡ.
ನಿಮ್ಗೊಂದು ಗೌರವ ಕೊಟ್ಟಿದ್ದೀವಿ, ವಿಶ್ವಾಸ ಕೊಟ್ಟಿದ್ದೀವಿ. ಬೇಡ, ನೀವು ಕೊಡ್ತಾ ಇಲ್ಲ. ನೀವು ನೋಡ್ರಿ, ರಾಜ್ಕುಮಾರ್ ಅವ್ರ ಬಗ್ಗೆ ಯಾಕ್ರಿ ಎತ್ಕೊಂಡ್ಬತ್ತೀರಾ? ಅವ್ರದ್ದು ಇದಕ್ಕೆ ಈ ವಿಷಯದಲ್ಲಿ ಏನಿದೆ ಏನ್ ಸಂಬಂಧ ಹೇಳಿ? ರಾಜ್ಕುಮಾರ್ ಅವ್ರಿಗೆ ನೀವು ಮಾತಾಡ್ಬೇಕಂದ್ರೆ ಯಾವ ಉದ್ದೇಶ? ನಿಮ್ಗೇನ ತೊಂದರೆ ಆಗಿದೆ ಅವ್ರಿಂದ? ಅಲ್ಲ, ನಿಮ್ಮ ಆಸ್ತಿ ತಗೊಂಡಿದ್ದಾರ? ಇಲ್ಲ, ಯಾರ್ದಾರ ತೊಂದರೆ ಆಗಿದೆಯಾ? ಸರ್ಕಾರ ಕೊಟ್ಟಾಯ್ತಾ? ನೀವು ಅವ್ರ ಬಗ್ಗೆ ಯಾಕೆ ಇವ್ರ ಬಗ್ಗೆ ಮಾತಾಡಕ್ಕೆ ನಾವ್ ಹೇಳ್ತಾ ಇಲ್ವಾ? ನಾವು ಪ್ರತಿಯೊಬ್ಬರು ಲಕ್ಷಾಂತರ ಜನ ಬೇಕಾದ್ರೂ ಸೇರ್ತೀವಿ, ಇವ್ರನ್ನ ಗಡಿಪಾರ್ ಮಾಡಿಸ್ತೀವಿ. ಇವ್ರು ನಮ್ ದೇಶಕ್ಕೆ ಸಂಬಂಧನೇ ಪಟ್ಟಿಲ್ಲ. ನೀವು ಯಾರು ಫಸ್ಟ್ ಆಫ್ ಆಲ್ ಕೇಳಕ್ಕೆ? ನೋಡ್ರಿ, ಯಾರು ಫಸ್ಟ್ ಆಫ್ ಆಲ್? ನೋಡಿ, ನಾವು ಈಗಲೂ ಹೇಳ್ತಾ ಇದೀವಿ, ಬೇಡ ನಿಮ್ಗೆ ಯಾವ್ದೇ ಕಾರಣಕ್ಕೂ ನಾನು ಹೋಗಕ್ ಮನೆಗೆ ಬಿಡೋದಿಲ್ಲ. ಹೇಳಿ. ಅಲ್ಲ, ಹಂಗಲ್ಲ ನಾನು ಯಾವ್ದೇ ಕಾರಣಕ್ಕೂ ನೋಡಿ. ಅದಲ್ಲ ಸಾಹೇಬ್ರೆ, ಈಗ ಯಾಕೆ ಮಾತಾಡ್ಬೇಕಿತ್ತು? ನಡೀರಿ, ಯಾಕೆ ಇವ್ರು ಕರ್ಕೊಂಡು ನೋಡಿ ಕೇಸ್ ಆಗಿದೆ. ಕರ್ಕೊಂಡು ಇಲ್ಲ, ನೀವು ಪ್ರೀತಿಯಿಂದ ಹೇಳ್ತಾ ಬೇಡ, ನಾನು ಅದೇ ಹೇಳಿದೆ, ನಮ್ಮ ಸ್ಟೇಷನಲ್ಲಿ ಕೇಸ್ ಆಗಿದೆ ಸರ್ ಅವ್ರಿಗೆ. ಬೇಡ, ನೀವು ಇಲ್ಲ ಸರ್, ಸಾರಿ ಕೇಳಲೇಬೇಕು, ಹಾಗೆಲ್ಲ ಒಳಗಡೆ ಇಲ್ಲ, ನಾನು ಬೇಡ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಟ್ ಬೇಡ, ಇದು ದೊಡ್ಡದು ಮಾಡ್ಕೊಳ್ಳೋದು ನಾನು ಹೇಳಿಲ್ಲ. ಕೇಸ್ ಪ್ರಶ್ನೆ ಅಲ್ಲ, ಅದು ಬೇರೆ ವಿಚಾರ. ಅಲ್ಲಲ್ಲ, ಕಾನೂನು ಬದ್ಧ ಬೇರೆ, ಅದು ಬೇರೆ ವಿಚಾರ. ಬಟ್ ನೀವು ಮಾತಾಡಿರುವಂತ ವಿಷಾದನೆ ಅವ್ರು ಯಾಕೆ? ನಿಮ್ಗೂ ಅವ್ರಿಗೇನಿದೆ? ಏನಾದ್ರೂ ಇದ್ರೆ ಹೇಳಿ. ಏನಿದೆ? ಏನ್ ಅವ್ರಿಗೂ ಏನ್ ಮಾಡಿದಿರಲ್ಲ? 2.5 ಎಕರೆ ಯಾಕೆ ಕೊಟ್ರು ಅಂತ ಕೇಳಿದ್ದೀರಾ? ಯಾಕೆ ಕೊಟ್ರು ಅಂದ್ರೆ ನೀವ್ ಯಾಕೆ ಕೇಳ್ತೀರಿ? ನೀವ್ ಯಾಕೆ ಕೇಳಕ್ಕೆ? ಅಲ್ಲ, 2.5 ಎಕರೆ ಕೊಡಬಾರ್ದು. ನೀವು ಕಿರ್ಚಾಡ್ಕೊಂಡು ನಿಮ್ಮ ಆರೋಗ್ಯನೇ ಹಾಳು ಮಾಡಿ. ಆಯ್ತು, ಕೇಳಿ ಚೇತನ್ ಅವರೇ, ದಯವಿಟ್ಟು ನಾನು ಹೇಳೋ ಅಂಥದ್ದು ನನ್ನ ಮಾತನ್ನು ಕೇಳಿ. ಬೇಡ, ಇದನ್ನ ಸುಮ್ಮನೆ ನೀವು ದೊಡ್ಡ ಮಾಡ್ಕೊಳ್ತಾ ಇದ್ದೀರಾ. ನಾವ್ ಹೇಳ್ತಾ ಇದೀವಿ, ಇನ್ನೂ ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಬೇಡ. ಏನ್ ಕಾನೂನಾತ್ಮಕವಾಗಿ ಬೇರೆ, ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳಿ. ನಾನು ಅದಕ್ಕೆ ಬದಲಾಗಿರ್ತೀನಿ. ನಾವ್ ಹೇಳೋ ಅಂಥದ್ದು ಕೇಳಿ. ನಿಮ್ಮ ಅಭಿಪ್ರಾಯ ಕೇಳಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ನಾವ್ ಹೇಳೋ ಅಂಥದ್ದು ಒಂಚೂರು ನೀವು 2.5 ಎಕರೆ ಯಾಕೆ ಕೊಟ್ಟಿದ್ದೀರಾ ಅಂತ ಕೇಳಿದ್ರಲ್ಲ ಸರ್. ನಮಸ್ತೆ ಸರ್. ಎಷ್ಟು ಮಾಡ್ತಾರೆ ತಿಳುವಳಿಕೆ ಅದು ತಿಳುವಳಿಕೆ ಅಲ್ಲ, ಇವ್ರು ನಿಮ್ಗೆ ಹೇಳೋದು ಅರ್ಥನೇ ಆಗ್ತಾ ಇಲ್ಲ. ನೀವ್ ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ? ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಿಂತ ದೊಡ್ಡವರ ನೀವು? ಅವ್ರಿಗಿಂತ ತಿಳುವಳಿಕೆ ನಿಮ್ಗೆ ಜಾಸ್ತಿ ಇದೆಯಾ? ಅವ್ರಿಗಿಂತ ತಿಳುವಳಿಕೆ ಇದೆಯಾ? ಸಾರ್ವಜನಿಕ ಸರ್ಕಾರಕ್ಕೆ ನೀವು ವಿದೇಶದಲ್ಲಿ ಇದ್ರಲ್ಲ, ಅಭಿಮಾನ ಇಲ್ಲ ನಿಮ್ಗೆ. ರಾಜ್ಕುಮಾರ್ ಅವ್ರ ಬಗ್ಗೆ ಅಭಿಮಾನ ಇಲ್ಲ ನಿಮ್ಗೆ. ಯಾರ ಬಗ್ಗೆನೂ ಅಭಿಮಾನ ಇಲ್ಲ ನಿಮ್ಗೆ. ಮತ್ತೆ ಏನು ಚಿಕ್ಕವರೆಲ್ಲ ಎಲ್ಲರೂ ಸಮಾನರು. ನಿಮ್ಮ ರೀತಿ ನೀವು ಮಾಡಿ, ಕಾನೂನು ತಗೊಳ್ಳಿ. ನಾನು ಅದಕ್ಕೆ ಬದ್ಧನಾಗಿರ್ತೇನೆ, ಎರಡು ಮಾತಿಲ್ಲ. ಅದನ್ನ ನಾನು ಒಪ್ಪೋದಿಲ್ಲ. ನೀವು ಇದಕ್ಕೆ ಆಚೆ ಕರ್ಕೊಂಡ್ ಬರ್ತೀರಾ? ಈಗ ಆಚೆ ಬಂದ್ಮೇಲೆ ಮನೆ ಒಳಗಡೆ ಹೋಗೋಣ ಅಂತ ಯಾವ ರೀತಿ? ನೋಡಿ, ನೀವು ತಪ್ಪಾಯ್ತು ಅಂತ ಕೇಳೋರ್ಗು ಯಾವುದೇ ನೀವು ನನಗೆ ಜೋರ್ ಮಾಡಿ ತಪ್ಪಾಯ್ತು ಅಂತ ಮಾಡ್ಸಕ್ಕೆ ಆಗಲ್ಲ. ಅದೇ ಪ್ರೀತಿಯಿಂದನೇ ಕೇಳಿದ್ವಲ್ಲ. ತಿಳುವಳಿಕೆ ಹೇಳ್ತಾ ಇದ್ದೀವಿ, ಜೋರ್ ಮಾಡೋದೇನಿದೆ ಇಲ್ಲಿ? ಅದು ನನ್ನ ಕಣ್ಣಲ್ಲಿ ನಾನು ಏನಾದ್ರು ತಪ್ಪು ಮಾಡಿದ್ರೆ ನಾನು ತಪ್ಪಾಯ್ತು ಅಂತ ಹೇಳ್ತೀನಿ. ತಪ್ಪಾಗಿರೋದಕ್ಕೆ ಕೇಳ್ತಾ ಇದೀವ್ರಿ. ನೀವು ಯಾಕೆ ರಾಜ್ಕುಮಾರ್ ಅವ್ರ ವಿಚಾರನ ಎತ್ಕೊಂಡ್ ಬಂದಿದ್ದೀರಾ? ನಿಮಗೂ ಅದಕ್ಕೇನು? ಇವಾಗ ಆಗಿದೆ, ನಾನು ಹೇಳ್ತೀನಿ. ನನಗೆ ಅದು ತಪ್ಪು ಅಂತ ಅನಿಸಿಲ್ಲ. ನಮಗ್ ತಪ್ಪು ಅನ್ಸಿದ್ಯಲ್ಲ? ನೀವು ತಪ್ಪು ನೀವು ಕಾನೂನು ಫೈಟ್ ಮಾಡೋಣ ಅದ್ರ ಬಗ್ಗೆ. ಏನೇನೋ ಹೇಳಿಕೆ ಕೊಟ್ಕೊಂಡು ಕುತ್ಕೊಂಡ್ರೆ ನಾವು ಅದ್ರ ಬಗ್ಗೆ ಫೈಟ್ ಕೆಲಸ. ಈಗ ನಿಮ್ಮ ಮುಂದೆ ನಿಂತಿದ್ದೀವಲ್ಲ ಚೇತನ್, ಅದೇ ಪ್ರಜಾಪ್ರಭುತ್ವ. ನೀವು ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ನೀವು ಪ್ರಜಾಪ್ರಭುತ್ವಕ್ಕೆ ಬೆಲೆನೇ ಕೊಡ್ತಾ ಇಲ್ವಾ ನೀವು? ಬೆಲೆ ಕೊಡ್ತಿಲ್ದೇ ಇರೋದು ನೀವು. ಅಲ್ಲ, ನೀವು ಅಲ್ಲ, ತಪ್ಪು ಮಾಡಿ ಕೆಲಸ ತಪ್ಪು ಮಾಡ್ಬಿಟ್ಟು ನಾನು ತಪ್ಪಲ್ಲ ಅಂತ ಇದ್ದೀರಲ್ಲ, ಯಾವ ರೀತಿ ನಿಮ್ದು ಸಮರ್ಥನೆ? ಕಣ್ಣಲ್ಲಿ ತಪ್ಪಿದೆ ಅಂತ ಚಿತ್ರರಂಗದಲ್ಲಿ ನೋಡ್ಕೊಂಡು ಕನ್ನಡ ಚಿತ್ರರಂಗದಲ್ಲಿ ಇಡೀ ವಿಶ್ವದಲ್ಲೇ ಹೌದು ಯಾವುದೇ ಒಬ್ಬ ಹೀರೋನ ಕೇಳೋಗಿ NTR ಆಗಿರ್ಬೋದು, MGR ಆಗಿರ್ಬೋದು, ಶಿವಾಜಿ ಆಗಿರ್ಬೋದು, ಬೇರೆ ಬೇರೆ ಮೋಹನ್ ಲಾಲ್. ಈಗ ಮೊನ್ನೆ ಅಮೆರಿಕದಲ್ಲಿ ಹೋಗಿ ಅವ್ರು ಮಲಯಾಳಿದವ್ರು ಆಗಿದ್ರು ಅಣ್ಣವ್ರು ಆಡಾಡಿದ್ದಾರೆ, ಅಣ್ಣವ್ರು ಗೌರವ ಕೊಟ್ಟಿದ್ದಾರೆ. ಅರ್ಥ ಆಯ್ತು? ಅದೇ ತರದು ನೀವು ಪ್ರಶ್ನೆ ಮಾಡಕ್ಕೆ ಅಣ್ಣವ್ರ ಸಮಾಧಿ ಹೇಳ್ತಾರೆ, ಸಮಾಧಿ ಕಾಂಪ್ಲೆಕ್ಸ್ ಅನ್ನೋದು ಉಪಯೋಗಿಸಿದ್ರೆ ತಪ್ಪಲ್ವಾ ಅದು? ನಿಮ್ಗೆ ಯಾರು ರಾಜಕೀಯದವ್ರಿಗೆ ಅವ್ರು ಕೇಳಕ್ ನಿಮ್ಗೆ ನೈತಿಕತೆ ಇಲ್ವಾ ನಿಮ್ಗೆ? ನೀವೇ ನೀವು ಕಾನೂನಾತ್ಮಕವಾಗಿ ಫೈಟ್ ಮಾಡಿ. ನೋಡಿ ಚೇತನ್ ಅವರೇ, ಅದೆಲ್ಲ ಬೇಡ. ಸುಮ್ಮನೆ
ಮಾತಾಡ್ತಾ ಇರಲ್ಲ ರೀ ಕರ್ನಾಟಕದಲ್ಲಿ ಇಟ್ಕೊಂಡು ಇಲ್ಲಿ ಹುಟ್ಟು ಬೇಡದು ಅನ್ನೋರ್ ಬಗ್ಗೆ ಮಾತಾಡೋ ನೀವು ಧ್ವನಿ ಆಗ್ಬೇಕು, ಜೊತೆಲಿರೋ ಬುದ್ಧಿ ಹೇಳ್ಬೇಕು. ನೀವೆಲ್ಲ ಹೇಳ್ಬೇಕು, ಇವ್ರ ಜೊತೆಲಿ ಇಟ್ಕೊಂಡು ನಿಮ್ಮ ಹತ್ರ ಗೌರವ ಸುಮ್ಮನೆರಪ್ಪ. ದೊಡ್ಡವ್ರು ಮಾತಾಡಿ ರಾಜ್ಕುಮಾರ್ ಬಗ್ಗೆ ಅವೆಲ್ಲ ಹೇಳಿಕೆ ಕೊಡಕ್ಕೆ ಅವನೇ ಕಾರಣ. ಇಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಕಳ್ಕೊಡ್ತಾ ಇದ್ದಾರಾ? ಇಲ್ಲ ಸಂಬಂಧ ಮಾಡ್ತೀರಾ? ಏನಕ್ಕೆ ಹೇಳಿದ್ದೀರಾ? ಅಣ್ಣವ್ರ ಬಗ್ಗೆ ನೀವೆಲ್ಲ ಕೆಟ್ಟದಾಗಿ ಹೇಳಿಲ್ಲ. ಹೇಳ್ತೀನಿ ಕೇಳಿ, ಇದರಿಂದ ನಿಮಗೆ ಗೌರವ ಹೆಚ್ಚುತ್ತೆ. ಹೌದು, ಅದು ಏನೋ ಹೇಳ್ತಾರಲ್ಲ, ಸರ್ಕಾರದ ಗಮನ ಸೆಳೆಯಕ್ಕೋಸ್ಕರ ಅದ್ರ ಬಗ್ಗೆ ತೆಗೆದಿದ್ದರಿಂದ ದಾಖಲೆ ಕೇಳ್ತಾ ಇದ್ದೀರಾ. ಅಲ್ಲಿ ನಾವು ಕೇಳ್ತಾ ಇರೋದೇನು ಅಂದ್ರೆ, ನೀವು ಕೇಳೋ ಇದರಲ್ಲಿ ಅಣ್ಣವ್ರ ಹೆಸರು ಬಂದಿರೋದ್ರಿಂದ ನಾವು ಕೇಳ್ತಾ ಇರೋ ಹೊರತು ನಿಮ್ಮನ್ನ ಬೇರೆ ಏನಾದ್ರು ಕೇಳಿದ್ರೆ ಹೇಳ್ತಾರೆ. ನಿಮ್ ಜೊತೆ ಬಂದು 1000 ಜನ ನಿಮ್ಗೂ ಅಣ್ಣವ್ರಿಗೆ ಏನಾರ ಪ್ರಾಬ್ಲಮ್ ಆಗಿದ್ಯಾ ಅಥವಾ ಅವ್ರ ಕಡೆಯಿಂದ ಅವ್ರಿಂದ ಯಾರಿಗಾನ ತೊಂದರೆ ಆಗಿದ್ಯಾ? ಯಾಕೆ ಅಣ್ಣ ಅವ್ರನ್ನ ಬೀದಿಗೆ ಯಾಕೆ ಹೇಳಿತೀರಿ? ಹೇಳಿ. ಅವ್ರ ಬಗ್ಗೆ ನಾನು ಕೂಡ ಹೇಳಿ, ನಾನು ಕೂಡ ಅಭಿಮಾನಿ ಆದ್ಮೇಲೆ ಯಾಕೆ 2.5 ಎಕರೆ ನಿಮ್ಗೆ ಹೊಟ್ಟೆ ಉರಿತಾ ಇತ್ತೇನ್ರಿ? ಹೊಟ್ಟೆ ಉರಿಯ ಪ್ರಶ್ನೆ ಮತ್ತೆ ಯಾಕೆ ಅದನ್ನ ಹೇಳ್ತೀರಾ? 2.5 ಎಕರೆ ಕೊಟ್ಟಿರೋ ತಪ್ಪು ಅಂತ ಯಾಕೆ ಹೇಳ್ತೀರಿ? ಇವತ್ತು ನೀವು ಮಾತಾಡ್ತೀರಿ, ನಾಳೆ ಇನ್ನೊಬ್ಬ ಮಾತಾಡ್ತಾನೆ. ಈಗ ಯಾಕೆ ಮಾತಾಡ್ತಾರೆ? ರಾಜ್ಕುಮಾರ್ ಅವ್ರ ಕುಟುಂಬ ಹೆಸರು ಇಲ್ದಿರ ಯಾವನು ಬೆಳೆನೆ ಬೇಯಿಸ್ಕೊಳ್ಳಲ್ಲ. ಅವ್ರಿಗೇನು ತೇವಳು, ಪ್ರಚಾರದ ತೇವಳು, ಏನೋ ಬರೋದು ಒಂದು ಹಾಕ್ಬಿಡೋದು, ಏನೋ ಎಲ್ಲ ಇಡೀ ಚಾನೆಲ್ಗಳಲ್ಲಿ ಅವ್ರ ಹೆಸರು ಬಂದ್ಬಿಡ್ಲಿ, ಅವ್ರದ್ದು ಒಂದು ಆಗ್ಬಿಡ್ಲಿ. ನಿಮ್ಮಿಂದ ಹಿಡಿದು ಸುಮಾರು ಜನಗಳು ಅದೇ ಕೆಲಸಗಳು. ಏನಾದ್ರೂ ಆಗ್ಲಿ ರಾಜ್ಕುಮಾರ್, ಅಪ್ಪು ಬಾಸು, ಅವ್ರ ಕುಟುಂಬ, ಅವ್ರು ಬಿಟ್ರೆ ಬೇರೆ ನಿದ್ದೆನೇ ಬರಲ್ಲ. ಆ ದಾಖಲೆ ಈ ದಾಖಲೆ ಅನ್ಕೊಂಡು ಬರೀ ಕಥೆಗಳು ಹೇಳ್ಕೊಂಡು. ಹೌದು, ಅಭಿಮಾನ ಗೌರವ ಇದು ಒಂದು ಡಿಲೀಟ್ ಮಾಡಿ ಅದ್ರ ಬಗ್ಗೆ ಹೇಳ್ತೀರಾ? ಅದು ನನ್ ಯೋಚನೆ ಮಾಡಿ ಡಿಲೀಟ್ ಮಾಡೋಣ. ಅದನ್ನ ಆಯ್ತು, ಇವಾಗ ಮಾಡ್ತೀವಿ. ಯಾಕೆ ಮಾಡ್ತೀರಿ? ಮಾಡ್ಬಿಡಿ, ಡಿಲೀಟ್ ಮಾಡ್ಬಿಟ್ರೆ ಯಾಕೆ ಯೋಚನೆ ಮಾಡಿ ಹಾಕಿದ್ರಾ? ಯೋಚನೆ ಹಂಗಂದ್ರೆ ಸರಿನಾ? ಪ್ರತಿಯೊಂದು ಯೋಚನೆ ಮಾಡಬೇಕು. ಆಮೇಲೆ ಸರಿನಾ ಅದು ನೀವು ಹಾಕಿರೋದು? ನನ್ನ ಕಣ್ಣಲ್ಲಿ ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ. ಅಲ್ಲ, ನಾನು ಬಲವಂತ ಮಾಡ್ಕೊಂಡು ನಾನು ಅದು ತಪ್ಪು ಅಂತ ಹೇಳಕ್ಕಾಗಲ್ಲ. ನನ್ನಲ್ಲೇ ನಾನು ನಾನು ಮಾಡೋಕ್ಕಾಗಲ್ಲ. ನಾವೇನು ಮಾಡ್ತೀರಿ ಅಂತ ಸ್ವಲ್ಪ ಯೋಚನೆ ಮಾಡಕ್ಕೆ ನಾನು ಕೂಡ ಏನು ಮಾಡ್ತೀನಿ. ಇಲ್ಲ, ನಿಮ್ಗೆ ಅರ್ಧ ನೀವು ಅದು ನೀವು ಹೇಳ್ತಾರಲ್ಲ, ಟೈಮು ಕೊಡೋಣ ಶಿವಕುಮಾರ್ ಅವರು ಒಂದು ಅರ್ಧ ಗಂಟೆ ಹೋಗ್ತೀವಿ, ಇಲ್ಲೇ ಇರ್ತೀವಿ, ಏನು ತೊಂದರೆ ಇಲ್ಲ. ನಿಮ್ಮ ಪಾಪ ಹೇಳ್ತಲ್ಲ, ನಿಮ್ಮ ಫ್ಯಾಮಿಲಿಗೆ ತೊಂದರೆ ಕೊಡಕ್ಕೆ ಹೇಳ್ತಾರೆ ಸರ್. ನಮಗೂ ಹೆಂಡತಿ ಮಕ್ಳು ಇದ್ದಾರೆ, ನಿಮಗೂ ಇದ್ದಾರೆ, ಗೊತ್ತು. ಹೆಣ್ಮಕ್ಳು ಸ್ವಲ್ಪ ಜೋರ ಆಯ್ತು ಅಂದ್ರೆ ಏನೋ ಅನ್ಕೊಂತಾರೆ. ಆ ಕಾರಣಕ್ಕೋಸ್ಕರ ನಮಗೂ ಬೇಕಾಗಿಲ್ಲ. ನೀವು ಅರ್ಧ ಗಂಟೆ ಕುತ್ಕೊಂಡು ಯೋಚನೆ ಮಾಡಿ, ನಿಮಗೆ ಅಣ್ಣವ್ರ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆ ಅಂತ ಹೇಳಿದಿರಲ್ಲ, ಅದು ಯೋಚನೆ ಮಾಡಿ, ಅದು ಡಿಲೀಟ್ ಮಾಡಿ, ಇಲ್ಲಿಗೆ ಮುಕ್ತಾಯ ಮಾಡಿ. ಯಾಕೆ ಬೆಳೆಸ್ಕೊಂಡು ಹೋಗ್ಬೇಕು? ನೀವು ಇದರಿಂದ ಬೆಳೆಸ್ಕೊಂಡು ಹೋಗಿ ಅದೇ ಮಾಡಿ ಹೇಳಿ. ಅರ್ಧ ಗಂಟೆ ಬೇಕು, ಯೋಚನೆ ಮಾಡಿ ಬನ್ನಿ. ನಾವೇನು ಶಿವಕುಮಾರ್ ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೀನಿ ಬಿಡಿ. ಬನ್ನಿ, ಆಚೆ ಬನ್ನಿ. ಯೋಚನೆ ಮಾಡಿ ಬನ್ನಿ. ನಾವು ಬೇಕು ಅಂತ ನೀವು ಬಂದ್ರೆ ಏನು ಕ್ರಿಯೇಟ್ ಏನು ಎಲ್ಲ ಅಭಿಮಾನಿ, ನಾವಲ್ಲ ಅಭಿಮಾನಿ. ನೀವು ಬನ್ನಿ, ಎಲ್ಲ ಮುಗಿದ್ರಲ್ಲಿ ಇದಾಗತ್ತೆ ರೀ. ಎಲ್ಲ ಅಲ್ಲಿ ನೀವು ಆಚೆ ಸುಮ್ಮನೆ ಎಲ್ಲ ಮುಗ್ಬಿಟ್ರೆ ಆಗ್ಬಿಡ್ತಾರೆ. ಬಂದಿದ್ದಾರೆ, ನಿಮಗೆ ಮಾತಾಡ್ತಿಲ್ಲ ನಾವು. ಸರ್ ಒಂದೇ ನಿಮಿಷ ವಿಡಿಯೋದಲ್ಲಿ ಅಲ್ಲ ಆಯ್ತು ತೊಂದರೆ ಇಲ್ಲ.
ಅಲ್ಲ ಅವಾಗೇನು ಇಲ್ಲ, ನಾವು ಅವ್ರ ಸ್ನೇಹಿತರು ಅವ್ರ ಜೊತೆ ಮುಂಚೆನೆ ಬಂದಿದ್ದೀವಿ ಮನೆಗೆ. ಅಲ್ಲ ನೀವು ಇಲ್ಲಿ ಇಷ್ಟ ಇಲ್ಲ ಅಂತ ಅವ್ರು ಹೇಳಲಿಲ್ಲ, ಹೇಳಿ ಇಟ್ಕೊಳ್ಳಿ ನೀವು ಅವ್ರು. ಇಲ್ಲ ಅವರು ನಮ್ಮ ಈಚೆ ಅಲ್ಲ ಏನಾಗಲ್ಲ, ನಮ್ಗೆ ಅವ್ರ ಸ್ನೇಹಿತರು ಅವ್ರು ಹೇಳಿ ನನಗೆ ಶಿವಕುಮಾರ್ ಅವ್ರು ಕಳ್ಸ್ಕೊಡಿ ಅಂತ ಹೇಳಿ ಹೇಳಿಸ್ಲಿ ಅವ್ರ ಕೈಲಿ ಅಲ್ಲ ಶಿವಕುಮಾರ್ ಅವ್ರು ಕಳ್ಸ್ಕೊಡಿ ಅಂತ ಹೇಳಿ ಅವರು ಅಲ್ಲ ಹೇಳಿಲ್ಲ, ಅವರು ಹೇಳಿದ್ರೆ ನಾನು ಹೋಗ್ತೀನಿ ಕಳ್ಸ್ಕೊಡಿ ಅಂತ ಹೇಳಿ. ನಾನು ಏನ್ ಗೊತ್ತಾ ಅವ್ರ ಜೊತೆ ಬಗೆಹರ್ತ ಹೋಗಕ್ಕೆ ನಾವು ಅವ್ರ ಸ್ನೇಹಿತರು ಬೇರೆ ನಂದಲ್ಲ ಮೊಬೈಲ್ ಅವ್ರದ್ದು ಲೈವ್ ಎಂಡ್ ಮಾಡಿ ಲೈವ್ ಮಾಡಬೇಡಿ ಅಂತ ಮಾಡಬೇಡಿ ಅವ್ರು ಬರ್ತಾರೆ ಸರ್, ಅದಕ್ಕೋಸ್ಕರ ಅದಕ್ಕೆ ಹೇಳಿದ ಮಾಡಬೇಡಿ. ಅವ್ರು ಮಾತ್ರ ಬಿಡ್ತಾ ಇದ್ದೀರಾ ಅಂತಾರಲ್ಲಿ. ಕೊಡಿ, ಅವ್ರಿಗೆ ಕೊಟ್ಬಿಡಿ ಫೋನ್ ತೊಗೊಳ್ಳಿ ಸರ್. ಇರೋಣ ಎಲ್ಲ ಕಿತ್ಕೊಬೇಡಿ, ಒಂದ್ ನಿಮಿಷ ಕೊಡ್ತೀನಿ, ಸುಮ್ಮನೆ ಇರೋಣ, ಕೊಡ್ತೀನಿ. ಅವ್ರು ಮಾತ್ರ ಒಳಗಡೆ ಬಿಟ್ಟರೆ ನಮ್ಮನ್ನ ಬಿಡಿ ಅಂತ. ನಾವು ಸೌಜನ್ಯ ಬರ್ಲಿ ಕೂತ್ಕೊಳ್ಳಿ ಬಿಡ್ರಿ, ಎಲ್ಲ ಜಾಗ ಖಾಲಿ ಇದೆ. ಬನ್ನಿ ಬನ್ನಿ, ಇಲ್ಲೇ ಇಲ್ಲ ಒಳಗಡೆ ಇದೆ, ಬರ್ತೀವಿ ಒಳಗಡೆ ಇದೆ, ಈಚೆ ಬರ್ತೀವಿ. ಎಲ್ಲ ಈಚೆ ಬಂದೆ. ಕಟ್ ಮಾಡ್ಲಾ? ಬನ್ನಿ ಚೇತನ್ ಸರ್. ನಾನು ಹೇಗೆ ಗೊತ್ತಾ, ಅವ್ರ ನಮ್ಮ ಸ್ನೇಹಿತರೆ, ನಮ್ಗೇನು ಸಮಸ್ಯೆ ಇರೋದು ನೀವು ಇಲ್ಲಿರ್ತೀರಾ, ಅವ್ರು ಇದ್ರೆ ನಮ್ಗೇನು ಸಮಸ್ಯೆ ಇಲ್ಲ. ಬಟ್ ಅವರು ಜೋರಾಗಿ ಮಾತಾಡೋದ್ರಿಂದ ನಮ್ ಆಯ್ತು, ನಿಧಾನಕ್ಕೆ ಮಾತಾಡ್ತೀವಿ. ಬನ್ನಿ, ನೀವು ಅರ್ಧ ಗಂಟೆ ಕುತ್ಕೊಂಡು ಯೋಚನೆ ಮಾಡಿ. ಬಟ್ ಯೋಚನೆ ಮಾಡ್ಬೇಕಂದ್ರೆ ನೀವ್ ಹೇಳ್ತಾ ಇದ್ದ ಏನ್ ಯೋಚನೆ ಮಾಡ, ಒಳಗಡೆ ಕೂತ್ಕೊಳ್ಳಿ, ಮನೆ ಒಳಗಡೆ ಹೋಗಿ ಆರಾಮಾಗಿ ಮೈಂಡ್ ಫ್ರೆಶ್ ಮಾಡ್ಕೊಂಡು ಬನ್ನಿ. ನಾವು ಅವ್ರ ಸ್ನೇಹಿತರು ಬಿಡಿ ಸರ್, ಏನಿಲ್ಲ ನಮ್ಗೆ. ನಾನು ಸ್ವಲ್ಪ ಯೋಚನೆ ಮಾಡಿ ಏನ್ ಮಾಡಿ ಮಾತಾಡ್ತಾರೆ ಒಂದ್ ಅರ್ಧ ಗಂಟೆ. ನೀವ್ ಏನ್ ಗೊತ್ತಾ, ಒಂದ್ ಅರ್ಧ ಗಂಟೆ ನೀವು ಟೀ ನಾನು ಇರ್ತೀನಿ, ಹೋಗೋಣ ಅಲ್ಲಿ, ನೀವು ಈಚೆ ಕುಂತ್ಕೊಳ್ಳೋದ? ನೀವು ಟೀ ನಮ್ಗೆ ಗೌರವ ಕೊಟ್ಟಂಗ ಆಗುತ್ತೆ ನೀವು, ನಾವ್ ಈಚೆ ಕುಂತ್ಕೊಂಡ್ರೆ ಬಿಡಿ, ನಮ್ಮನೆ ಅಲ್ವಾ ಇದು. ಅದಕ್ಕೆ ಅವ್ರು ಹೇಳ್ತಾರೆ ನಾವು ಅಣ್ಣ ತಮ್ಮ ತರ ಫೈಟ್ ಮಾಡ್ತಾ ಇರೋದಲ್ವಾ. ನಾವೇನ್ ಬೇರೆಯವ್ರು ಆಗಿದ್ರೆ ಅವ್ರ ಬಗ್ಗೆ ನಾವೇನಾರ ತಪ್ಪು ಮಾತಾಡಿದೀವ, ಹೇಳ್ತಾ ಇದೀವಿ. ಇಷ್ಟೊಂದವ್ರಿಗೆ ಒಂದೊಂದು ಏಕವಚನದಲ್ಲಿ ಬೈದಿಲ್ಲ ಮಾಡಿಲ್ಲ, ಕಾರಣ ಏನ್ ಗೊತ್ತಾ, ಅವ್ರ ಹೋರಾಟಗಾರರು ಅವ್ರದ್ದು ಅಂತ ಒಂದು ಕೊಡುಗೆ ನಮ್ಮ ಕುಟುಂಬನೇ ಅಂತ ನಾವು ತಿಳ್ಕೊಂಡಿರೋದು. ನಾವು ಕರೆದಾಗ ಅವ್ರು ಬಂದಿದ್ದಾರೆ, ಆಮೇಲೆ ಅವ್ರು ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬಂದಿರೋರ ಪ್ರತಿಯೊಬ್ರು ಜನ ಇದ್ರಲ್ಲಿ ಸಾಮಾನ್ಯ ಆಯ್ತಾರೆ. ಏನ್ ಮಾಡ್ತಾರೆ. ಕಟ್ ಮಾಡಿ